ಮಕ್ಕಳು ವಾಕಬಲ್ ಹೋಗ್ಬೇಕು ಸರ್. ಯಾರು ಬರ್ತಾರೆ? ಭೂಮಿಕಾ ಅಂತ ಹೇಳಿ ಸರ್. ನೀವು ಹೇಳಿದ್ರಿ ಸರ್ ಮೊಟ್ಟೆ ತಿಂದು ಕೊಡಕ್ಕೆ ಇದಿಲ್ಲ ಅಂತೇಳಿ. ಮೊಟ್ಟೆ ತಿಂದ್ರೆ ಅರಗಿಸ್ಕೊಳ್ಳಕ್ಕೆ ಫಿಸಿಕಲ್ ಆಕ್ಟಿವಿಟೀಸ್ ಬೇಕಲ್ಲ. ಸೊ ಹಂಗಾಗಿ ಸರ್ ನೋಡ್ರಿ, ಇದು ಸರ್ಕಾರ ಮೂಗಿಗೆ ತುಪ್ಪ ಸರತಕ್ಕಂತ ಕೆಲಸ ಮಾಡ್ತಾ ಇದೆ. ನಮ್ಮ ಹೆಸರು ನಾಗರಾಜ್ ಅಂತ ಹೇಳಿ, ಬಳ್ಳಾರಿ ದೈಹಿಕ ಶಿಕ್ಷಕರು. ನಾವು 2000 ಮನವಿ ಕೊಟ್ಟಿದ್ದೀವಿ. 2007ರಿಂದ 2026ರವರೆಗೆ. ಅದರಲ್ಲಿ 2010ರಲ್ಲಿ ವಿಷ ಕುಡಿದಿದ್ದಾರೆ ಮೂವರು. 2010ರಲ್ಲಿ ವಿಷ ಕುಡಿದಿದ್ದಾರೆ. ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಟೇಕ್ ಪಾಯ್ಸನ್. ನೋಡ್ರಪ್ಪ, ವಿತ್ ಪ್ರೂಫ್ ಸಮೇತ ತಗೊಬಂದವ್ರೆ. 2000 ಮನವಿ ಕೊಟ್ಟಿದ್ದೀವಿ ಸರ್. 2000 ಮನವಿ. 2000 ಮನವಿ ಕೊಟ್ಟರು ಕೂಡ ಇವತ್ತು ಫಿಸಿಕಲ್ ಎಜುಕೇಶನ್ ಏನು ರಿಕ್ರೂಟ್ಮೆಂಟ್ ಮಾಡ್ತಾ ಇದಾರಲ್ಲ, ಬೆರಳಿ ಎಣಿಕೆಡದಷ್ಟು ಸರ್ ಅಷ್ಟೇ. 22 ವರ್ಷದಿಂದ ಬರೇ 150 ಪೋಸ್ಟ್ CPED, 450 ಪೋಸ್ಟ್ BPED. ಅಂದರೆ 150 ಪೋಸ್ಟ್ CPED ಅಂದರೆ ಒಂದು ಡಿಸ್ಟಿಕ್ಕಿಗೆ ಎಷ್ಟು ಬರುತ್ತೆ? ಕಲ್ಯಾಣ ಕರ್ನಾಟಕಕ್ಕೆ 7 ಬರುತ್ತೆ. ಇದಕ್ಕೆ 2 ಸೀಟ್ ಬರ್ತದೆ ಸರ್. ಇನ್ನು BPED ಮಾಡಿದ್ರು ಅವ್ರಿಗೆ ಬರ್ತಾರೆ ಎಷ್ಟು ಸರ್? 40 ಪೋಸ್ಟ್ ಬರುತ್ತೆ. ಏನು ಹೇಳ್ತೀರಾ ಸರ್ಕಾರಕ್ಕೆ? ಹೇಳ್ಬಿಡ್ರಿ ನೀವು, ಹೇಳ್ರಿ. ಸರ್ಕಾರಕ್ಕೆ ಇದು ಕೊನೆ ಎಚ್ಚರಿಕೆ ಸರ್, ಕೊನೆ ಎಚ್ಚರಿಕೆ. ನಾವು ಇದು ಹಿಂಗೆ ನಡೆದ್ರೆ ವಿಧಾನಸೌಧ ಮುತ್ತಿಗಂತ ಆಗ್ತೀವಿ. ಹೌದಾ? ಅದು ಗ್ಯಾರಂಟಿ. ನಿಮ್ಮ ಹೆಸರೇನು ಸರ್? ನನ್ನ ಹೆಸರು ರಮೀಜಾ ಅಂತ ಸರ್. ನೀವ್ ಯಾವ ಸಬ್ಜೆಕ್ಟ್? ನಾವು HSTR GPSTR PSTR 3 ಹುದ್ದೆಗ ಆಕಾಂಕ್ಷಿ ಸರ್. ನಾನು ಯಾವ್ಯಾವ ಹುದ್ದೆ? HSTR GPSTR PSTR. ಅಂದ್ರೆ ನಂದು D.Ed B.Ed MA 2 TET. ಯಾವ ಸಬ್ಜೆಕ್ಟ್ ಮಾಡ್ಬೇಕಂತ ಅನ್ಕೊಂಡಿದ್ರಿ ನೀವು? ಸೋಷಿಯಲ್ ಸೈನ್ಸ್. ಸೋಷಿಯಲ್ ಸೈನ್ಸ್, ಸಮಾಜ ವಿಜ್ಞಾನ. ಮಕ್ಕಳಿಗೆ ಇತಿಹಾಸ, ಸಮಾಜ ವಿಜ್ಞಾನ, ಪೌರ ನೀತಿಯನ್ನ ಹೇಳ್ಕೊಡ್ಬೇಕಾದ ಮೇಡಮ್ ಅವರು ಕೆಲಸ ಸಿಗದೆ ಅವರಿಗೆ ಈಗ ಪೌರ ನೀತಿ ಯಾವ ನೀತಿ ಅಂತ ಯೋಚನೆ ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರನ ಇದು ಅಂತ ನಮಗೆ ಅನಿಸ್ತಿದೆ ಸರ್. ಹೇಳಿ. ಸರ್ಕಾರ ಉದ್ಯೋಗ ಕೊಡೋ ಬದಲು ನಿರುದ್ಯೋಗನ ಅವರೇ ಸೃಷ್ಟಿ ಮಾಡ್ತಿದ್ದಾರೆ ಸರ್. ಇಂಡೈರೆಕ್ಟ್ ಆಗಿ ಉದ್ಯೋಗ ಸೃಷ್ಟಿ ಮಾಡೋ ಬದಲು ನಿರುದ್ಯೋಗ ಅವರೇ ಸೃಷ್ಟಿ ಮಾಡ್ತಿದ್ದಾರೆ. ಯಾಕಂದ್ರೆ 2022ರಲ್ಲಿ ರಿಕ್ರೂಟ್ಮೆಂಟ್ ಆಯ್ತು ಸರ್ GPSTR. ಅದರಲ್ಲಿ ಸೇಮ್ ಕ್ರೇಡಲ್, ಸಮಾನ ವೇತನ, ಸಮಾನ ಇರುವಂತ ಶಿಕ್ಷಕರು ಮತ್ತೆ ರೀಅಪಾಯಿಂಟ್ ಆದ್ರು ಸರ್. ಹಂಗಾಗಿ 3000 ನಿರುದ್ಯೋಗಿಗಳು ಮತ್ತೆ ಉಳ್ಕೊಂಡಿವಿ ಸರ್. ಮತ್ತೆ ವೇಕೆಂಟ್ ಹಂಗೆ ಉಳಿತು ಸರ್. ಈ ಸರ್ ಏನ್ ಮಾಡಿದಾರೆ, ಎಕ್ಸಾಮ್ ಪ್ಯಾಟರ್ನ್ ಎಲ್ಲ ಚೇಂಜ್ ಮಾಡಿ ಉದ್ಯೋಗಗಳ ಕರೆದಂಗಿರಬೇಕು, ಮತ್ತೆ ಅವರು ಉದ್ಯೋಗಗಳನ್ನ ಉಳಿಸ್ಕೋಬೇಕು ಸರ್. ಆ ತರ ಮಾಡ್ತಿದ್ದಾರೆ ಸರ್. ನೋಡ್ರಿ ಸರ್, ಯಾವ ಉದ್ದೇಶಕ್ಕೋಸ್ಕರ ಮಾಡ್ತಾರೆ ಅಂತ? ಈಗ ಅವ್ರು ವೇಕೆನ್ಸಿ ಉಳ್ಕೋಬೇಕು ಸರ್. ಅವ್ರದ್ದು ವೇಕೆನ್ಸಿ ಉಳಿಸ್ಕೊಳ್ತಾರೆ. ಆರ್ಥಿಕವಾಗಿ ಅವ್ರಿಗೆ ಹೊರೆ ಆಗ್ಬಾರ್ದು ಇಲಾಖೆಗೆ. ಅವ್ರದ್ದು ಅದು ಪ್ಲಾನ್ ಸರ್. ಮೇಡಮ್ ಏನ್ ಹೇಳ್ತವ್ರೆ? ಹೌದು ಸರ್. ಸರ್ ಇವ್ರ ಅಪ್ಪನ ಮನೆಯಿಂದ ಕೊಡ್ತಾ ಇಲ್ಲ ಸರ್ ಸರ್ಕಾರದ. ಹೌದ್ರಿ, ಯಾಕೆ ಗೊತ್ತಿದೆ ಸರ್? ಬ್ಯಾಕ್ಲಾಗ್ ಉಳಿಸ್ಕೊಳ್ಳೋಂಥದ್ದು ಉದ್ದೇಶನ ಏನೈತೆ ಹೇಳ್ರಿ ಸರ್? ಇವರು ಎಕ್ಸಾಮ್ ಪದ್ಧತಿನ ಚೇಂಜ್ ಮಾಡ್ತಾ ಇದ್ದಾರೆ. ಯಾವುದು ರಾಜ್ಯದ ಪರೀಕ್ಷೆ ಚೇಂಜ್ ಮಾಡ್ತಾರೆ, ಯಾವ್ದು ಬೇರೆ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ವಿಧಾನ ನಮ್ಮ ರಾಜ್ಯದಲ್ಲಿ ಎದಕ್ಕೆ ಮಾಡ್ತಾರ್ರಿ? ಇವಾಗ ನೋಡ್ರಿ, ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಎಷ್ಟು ವರ್ಷದಿಂದ ನಾವು ಕಣ್ಣೀರು ಹಾಕ್ತಾ ಇದ್ದೇವೆ, ಎಷ್ಟು ಒದ್ದಾಡ್ತಾ ಇದ್ದೇವೆ ಸರ್. ರಾಜ್ಯದಲ್ಲಿ 80ಕ್ಕಿಂತ 1 ಲಕ್ಷ ಫಿಸಿಕಲ್ ಟೀಚರ್ ಸರ್. ಸರ್ ಇವತ್ತು ನಾನು BPED MPED KSET BPED MPED ಮುಗಿಸ್ಕೊಂಡು ಮತ್ತೆ ನಾನು ರಾಜ್ಯ ಮಟ್ಟದ ಕ್ರೀಡಾಪಟು ಸರ್, ಯೂನಿವರ್ಸಿಟಿ ಪ್ಲೇಯರ್ ಸರ್. ಇವತ್ತು ನಮ್ಮ ಸ್ಕೂಲಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಇಲ್ಲದೇ ಇದ್ರು ಕೂಡ ಇವತ್ತು ನಾನು ಕ್ರೀಡಾಸಕ್ತಿಯಿಂದ ಇಲ್ಲಿ ಬಂದಿದ್ದೇನೆ ರೀ. ಒಂದು ವೇಳೆ ನಮ್ಮ ಶಾಲೆ ಒಳಗೆ ಫಿಸಿಕಲ್ ಟೀಚರ್ ಇದ್ರೆ ನಾನು ನಾನು ಇಂಡಿಯನ್ ಟೀಮಿಗೆ ಆಡ್ತಿದ್ದೆ ರೀ. ನಾನು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಂತ ಆಸೆ ಇಟ್ಕೊಂಡಿದ್ದೆ. ನಾನು ಅಕಸ್ಮಾತ್ತಾಗಿ ನನಗೆ ಏನಾದರೂ ಗೈಡೆನ್ಸ್ ಸಿಕ್ಕಿದ್ರಪ್ಪ ಅಂದ್ರೆ ನಾನು ಒಲಿಂಪಿಕಲ್ಲಿ ನಾನು ಮೆಡಲ್ ಮಾಡ್ಬೋದಾಗಿತ್ತು. ನಾನು ಇಷ್ಟು ಕನಸುಗಳನ್ನ ನನ್ನ ನಂತರ ಎಷ್ಟೋ ಕರ್ನಾಟಕದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳ ಕ್ರೀಡಾ ಪ್ರತಿಭೆ ಇಷ್ಟು ದಿನ ಕೊಂದು ಬಿಟ್ಟಿದ್ದೀರಿ ನೀವು. ಇಷ್ಟ್ರ ಮೇಲೆ ಐತಲ್ಲ, ಇಷ್ಟ್ರ ಮೇಲೆ ಕರ್ನಾಟಕ ಪ್ರೈಮರಿ ಸ್ಕೂಲ್, ಇದು ಗೌರ್ಮೆಂಟ್ ಸ್ಕೂಲಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರಲ್ಲ, ದಯವಿಟ್ಟು ಅವರು ಪ್ರತಿಭೆಯನ್ನು ಹಾಳು ಮಾಡಬೇಡಿ ಸರ್. ಯಾಕೆ ಗೊತ್ತಾ, ಮೊನ್ನೆ ಒಂದು ಯೂಟ್ಯೂಬ್ ಚಾನಲ್ಲಿ ಒಂದು ವಿಡಿಯೋ ವೈರಲ್ ಆಗಿ ಸರ್. ಒಂದು ಮಗು ಹೇಳ್ತೈತೆ ಏನಪ್ಪ ಅಂತಂದ್ರೆ, 1ನೇ ತರಗತಿ ಮಗು ಹೇಳ್ತೈತೆ ಏನಪ್ಪ ಅಂತಂದ್ರೆ, CM ಅವರೇ ದಯವಿಟ್ಟು ನಮಗೆ ನಾನು 1ನೇ ತರಗತಿ ಇದ್ದೀನಿ, ನಾನು ಮುಂದೆ ನಾನು ಕ್ರಿಕೆಟ್ ಟೀಮ್ಗೆ ಆಡ್ಬೇಕಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ನನಗೆ ನಮ್ಮ ಶಾಲೆಯಲ್ಲಿ ಆಟ ಆಡ್ಸೋಕ್ಕೆ ಫಿಸಿಕಲ್ ಎಜುಕೇಷನ್ ಟೀಚರ್ಸ್ ಇಲ್ಲ, ನಮಗೆ ಫಿಸಿಕಲ್ ಎಜುಕೇಷನ್ ಟೀಚರ್ನ ನೇಮಕಾತಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು 1ನೇ ಕ್ಲಾಸ್ ಮಗು ಭಿಕ್ಷೆ ಬೇಡ ಅದೇನ್ರಿ ಮಗು ಕೂಡ ಕೇಳೋಂಥದ್ದು ಒಂದು ಪರಿಸ್ಥಿತಿ ಬಂತಲ್ಲ ಸರ್ಕಾರಕ್ಕೆ. ನಾಚಿಕೆ ಆಗ್ಬೇಕ್ರಿ ನಿಮ್ಮ ಸರ್ಕಾರಕ್ಕೆ, ನಾಚಿಕೆ ಆಗ್ಬೇಕು. ನಮ್ಮ ನಿರುದ್ಯೋಗಿಗಳು ಅಷ್ಟೇ ಇಲ್ಲಿ ಅನ್ಯಾಯ ಆಗ್ತಾ ಇಲ್ಲ. ಸರ್ಕಾರಿ ಶಾಲೆ ಕಲ್ತಕ್ಕಂಥ ಪ್ರತಿಯೊಬ್ಬ ಮಗು ಕೂಡ ಅನ್ಯಾಯ ಆಗ್ತಾ ಇದೆ. ಇಲ್ಲಿ ಶಿಕ್ಷಣದ ಮೂಲಭೂತ ಹಕ್ಕನ್ನು ಇವತ್ತು ಸರ್ಕಾರ ಹಗರಣ ಮಾಡ್ತಾ ಇದೆ. ಮಕ್ಕಳಿಗೆ ಎಷ್ಟು ಅನ್ಯಾಯ ಮಾಡ್ತಾ ಇದೆಪ್ಪ ಅಂತಂದ್ರೆ ಸಾಕಷ್ಟು ಅನ್ಯಾಯ ಮಾಡ್ತಾ ಇದೆ. ನೋಡ್ರಿ, ಇಲ್ಲಿ ಯಾರು ಸರ್ಕಾರಿ ಶಾಲೆಗೆ MSc ಮಕ್ಕಳು ಯಾರು ಹೋಗಂಗಿಲ್ಲ ರೀ. ಬಡವ್ರ ಮಕ್ಕಳು, ರೈತರ ಮಕ್ಕಳು, ನೋಡ್ರಿ ನನ್ನ ಮಗಳು ಕೂಡ ಇವತ್ತು ನನ್ನ ಮಗಳು ರೀ ಸರ್ ಸರ್ಕಾರಿ ಶಾಲೆಗೆ ಹಚ್ಚನ್ರಿ. ಆ ಮಗು ಬಂದು ಪ್ರಶ್ನೆ ಮಾಡುತ್ತೆ ಏನಂತ ಹೇಳಿ, ಅಮ್ಮ ಸರ್ಕಾರಿ ಶಾಲೆಗೆ ಅದಕ್ಕೆ ನಾನು ಕಳಿಸಿ, ಯಾಕಪ್ಪ ಅಂದ್ರೆ ಫಿಸಿಕಲ್ ಟೀಚರ್ ಇಲ್ಲ ಅಂತ ಹೇಳ್ಬಿಟ್ಟು. ಆ ಮಗುವಿಗೆ ನಾನು ಏನು ಹೇಳ್ಬೇಕ್ರಿ? ಒಬ್ಬ ತಾಯಿಯಾಗಿ ಆ ಮಗುವಿಗೆ ನಾನು ಏನು ಹೇಳ್ಬೇಕು ಹೇಳ್ರಿ? ನೋಡಿ, ಕಣ್ಣೀರ್ ಹಾಕ್ತಾ ಇದ್ರಲ್ರಿ, ಕಣ್ಣೀರ್ ಶಾಪ ತಡ್ತಾ ಇರಲ್ಲ ನಿಮ್ಗೆ. ನೋಡಿ, ಅವರು ಇವತ್ತು ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಿತ್ತಂತೆ ಬ್ರದರ್, ಕ್ರಿಕೆಟ್ ಪ್ಲೇಯರ್ ಆಗ್ಬೇಕಿತ್ತಂತೆ ಇವತ್ತು ಅವರು.
ಒಂದೇ ಒಂದು ಸರ್ಕಾರಕ್ಕೆ ನಂದೊಂದು ಮನವಿ ಏನು ಗೊತ್ತಾ ಸರ್, ಒಂದು ವೇಳೆ ನೀವು ಉದ್ಯೋಗ ಸೃಷ್ಟಿ ಮಾಡಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ವಿಶ್ವವಿದ್ಯಾನಿಲಯಗಳ ಎಲ್ಲಾ ವಿಶ್ವವಿದ್ಯಾನಿಲಯಗಳಲ್ಲಿ ಇರ್ತಕ್ಕಂಥ ದೈಹಿಕ ಶಿಕ್ಷಣ ತರಬೇತಿ ಕಾಲೇಜುಗಳನ್ನ ಮುಚ್ಚಿಬಿಡಿ. ಸರ್ ಯಾಕಪ್ಪ ನಮ್ಮಂತ ಎಷ್ಟೋ ಯುವಕರುಗಳನ್ನ ಮತ್ತೆ ಒಂದ್ ನಿಮಿಷ ಸರ್, ಯಾಕಪ್ಪ ಅಂದ್ರೆ ಇವತ್ತು ನಾವು ರಾಜ್ಯದಲ್ಲಿ BPED, CPED, MPED, KSET, NET ಮುಗಿಸ್ಕೊಂಡು PhD ಮುಗಿಸ್ಕೊಂಡು ಇವತ್ತು ನಿರುದ್ಯೋಗಿಗಳಾಗಿರಿ. 80,000 ಜನ ನಾವು 80ರಿಂದ 1 ಲಕ್ಷದವರೆಗೂ ನಾವು ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇದ್ದೇವೆ. ಅದ್ರೊಳಗೆ ಬರೀ 600 ಪೋಸ್ಟ್ ಅಂತಂದ್ರೆ ಎಲ್ಲರೂ ಬಂದು ಇಲ್ಲೇ ಫೈಟ್ ಮಾಡ್ತಾರೆ. ನಾವ್ ಹೆಂಗ್ ಫೈಟ್ ಮಾಡೋಣ ಹೇಳ್ರಿ ಅವ್ರ ಜೊತೆಗೆ? ನಾವ್ ಹೆಂಗ್ ಫೈಟ್ ಮಾಡೋಣ್ರಿ? 44 ನಾನ್ ಎಜುಕೆ ಪೋಸ್ಟ್ಗಳಲ್ಲಿ 24 ಜಿಲ್ಲೆ ಒಳಗ 2 ಪೋಸ್ಟ್ ಬರಂಗಿಲ್ರಿ. ಯಾವ ಉದ್ದೇಶ ಇಟ್ಕೊಂಡು ನೀವು ನೇಮಕಾತಿ ಮಾಡಿರಿ? ನಮಗೆ ಎಷ್ಟು ಕಣ್ಣೀರು ಹಾಕಿಸ್ತಾ ಇದ್ದೀರಿ? ಯಾಕಪ್ಪ ಅಂತಂದ್ರೆ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ ಊಟ ಇಲ್ದೇನೆ, ಒಂದೊಂದ್ಸಲ ಇಲ್ದೇನೆ ಸರ್. ಇಲ್ಲಿ ನೋಡ್ರಿ, 2 ಮಕ್ಕಳ ತಾಯಿ ಸರ್ ಇವರು.